ವೆಲ್ನೆಸ್ ಅಲ್ಲಿ ಇದ್ದೇನೆ. ವಸಂತ ನರಸಾಪುರ. ಬೆಳಗ್ಗೆಯಿಂದ ಟ್ರೈನಿಂಗ್ ಮಾಡ್ತಾ ಇದ್ವಿ. 5 ಟೀಮ್ ಮಾಡಿದ್ವಿ. 5 ಟೀಮಿಂದ 5 ರೋಲ್ ಮಾಡೆಲ್ಸ್ನ ಎಲ್ಲರನ್ನೂ ಹುಡುಗರನ್ನೇ ಆಯಾ ಟೀಮಲ್ಲಿ ಸೆಲೆಕ್ಟ್ ಮಾಡಿ ಕಳಿಸಿದ್ದಾರೆ. ಬೆಳಗ್ಗೆಯಿಂದ ಏನೇನು ಕಲ್ತ್ವಿ, ಅವರು ಚಾರ್ಟ್ ಮೇಲೆ ಪಿಕ್ಟೋರಿಯಲ್ ರೆಪ್ರೆಸೆಂಟೇಷನ್ಗೋಸ್ಕರ ಮತ್ತು ನಮಗೆ ರಿಮೈಂಡ್ ಆಗಲಿ ಅನ್ನೋದಕ್ಕೋಸ್ಕರ ಅವರು ಅಟ್ರಾಕ್ಟಿವ್ ಚಾರ್ಟ್ಸ್ಗಳನ್ನು ಡಿಸೈನ್ ಮಾಡಿದ್ದಾರೆ. ನಂಗೇನು ಖುಷಿ ಆಯಿತು ಅಂದರೆ ಇವರೆಲ್ಲರ ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿತ್ತು. ಕೆಲವರು ಕೆಳಗಡೆ ಕುಲ್ತ್ಕೊಂಡಿದ್ರು, ಅರ್ಧ ಮಲ್ಕೊಂಡಿದ್ರು, ಇನ್ನರ್ಧ ಕಟ್ ಮಾಡ್ತಾಯಿದ್ರು, ಕತ್ರಿ ಆಗ್ತಾಯಿದ್ರು. ಏನೇನು ನಾನು ಬೆಳಗ್ಗೆಯಿಂದ ಪಾಠ ಮಾಡಿದೆ. ಒಂದು ರೀತಿ ಪಿಕ್ಟೋರಿಯಲ್ಲಿಗೆ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ರು. ನಿಮ್ಮೆಲ್ಲರಿಗೂ ಫಸ್ಟ್ ಕಂಗ್ರ್ಯಾಚುಲೇಟ್ ಮಾಡಿದೆ. ಥ್ಯಾಂಕ್ ಯು. ಅವ್ರಗಳನ್ನ ಎಲ್ಲ ಒಂದ್ಸರಿ ಮುಖ ತೋರಿಸ್ಬಿಡಿ ಒಂದ್ಸರಿ. ಎಲ್ಲರೂ ನೋಡಿ, ಮುಖ ಅರಳಿದೆ, ಮುಖ ಸ್ಮೈಲಿಂಗಲ್ಲಿದೆ, ಆಕ್ಟಿವ್ ಆಗಿದ್ದಾರೆ. ಈಗ ಇಲ್ಲಿ ಹೆಣ್ಮಕ್ಳೇ ಬಂದಿರೋದ್ರಿಂದ ಅವ್ರನ್ನೆಲ್ಲ ಈ ಟ್ರೈನಿಂಗ್ ಚಾರ್ಟ್ ಒಂಚೂರು ಏನೇನು ಮಾತಾಡ್ತಾರೆ ಅಂತ ಕೇಳೋಣ. ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳ್ರಿ. ಈ ಕಡೆ ಹಾಗೆ ಹಾಗೆ ಹಾಗೆ. ನಾನು ಶಿವಾನಿ. ನಾನು ಟೀಮ್ 1 ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಮೇನ್ ಥೀಮ್ ಬಂದ್ಬಿಟ್ಟು ಆಟಿಟ್ಯೂಡ್ ಡಿಟರ್ಮೈನ್ಸ್ ಆಲ್ಟಿಟ್ಯೂಡ್. ಫಸ್ಟ್ ಆಟಿಟ್ಯೂಡ್ ಟುವರ್ಡ್ಸ್ ಪರ್ಸನಲ್ ಟ್ರಾನ್ಸ್ಫಾರ್ಮಿಂಗ್. ನಾವು ಕೊಟ್ಟಿದ್ದ ಟೈಟಲ್ ಚೇಂಜ್ ಇಸ್ ಅ ಯೂನಿವರ್ಸಲ್. ಚೇಂಜ್ positive mental attitude. Now tagline, keep cool and calm. Yoga determines keep and cool. Next, attitude towards life. Life is unpredictable, to be prepared. So every opportunity we have to grab. Next, attitude towards work. ನಮ್ಗೆ ಗೊತ್ತು ಮೋದಿ ಅವರು ಹಾರ್ಡ್ ವರ್ಕ್ ವಿತ್ ಸ್ಮಾರ್ಟ್ ವರ್ಕ್ ಮಾಡ್ತಾರೆ. So it symbolizes Modi. Next, attitude towards time. Be punctuality. Time is important. Next, attitude towards team. Assertive will be effective always. Team produces effective work. Okay. Good. Thank you. Thank you. ಮಾಡಿದ್ದಾರೆ. ಒಬ್ಬರಿಗಿನ ಒಬ್ರು ಕಾಂಪಿಟೇಷನ್ ಹೋಗ್ತಿದಾರಲ್ಲ. So my name is Shruti. So ಈ ಕೊಲಾಜ್ ನನ್ನ ಟೀಮ್ 2 ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಆಟಿಟ್ಯೂಡ್ ಡಿಟರ್ಮೈನ್ಸ್ ಆಲ್ಟಿಟ್ಯೂಡ್ ಅಂತ ಏನು ಆಟಿಟ್ಯೂಡ್ ಟೈಪ್ಸ್ ಹೇಳಿದ್ದಾರೆ. ಸೊ ಒನ್ ಈಸ್ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್. ಅದರಲ್ಲಿ ನಾವು ಹೇಗೆ ಸರ್ ಏನು ಹೇಳ್ಕೊಟ್ಟಿದ್ದಾರೆ ಅಂದರೆ ನಾವು ಹೇಗೆ ನಮ್ಮ ಮೈಂಡ್ನ ಮಾಸ್ಟರಿಂಗ್ ಮಾಡಬೇಕು ಅಂತ. ಸೊ ನೆಕ್ಸ್ಟು ಆಟಿಟ್ಯೂಡ್ ಟುವರ್ಡ್ಸ್ ಲೈಫ್ ಅಂದರೆ ವಿ ಶುಡ್ ನಾಟ್ ಓನ್ಲಿ ಗೋ ಥ್ರೂ ಲೈಫ್, ವಿ ಹ್ಯಾವ್ ಟು ಗ್ರೋ ಥ್ರೂ ಲೈಫ್. ಸೊ ನೆಕ್ಸ್ಟ್ ಕಮ್ಸ್ ಆಟಿಟ್ಯೂಡ್ ಟುವರ್ಡ್ಸ್ ವರ್ಕ್. ಒಗ್ಗಟ್ಟಿನಲ್ಲಿ ಬಲವಿದೆ. ಯಾವಾಗಲೂ ಟೀಮ್ ಕೋಆರ್ಡಿನೇಷನ್ ಇದ್ದಾಗಲೇ ಒಂದು ವರ್ಕ್ ಸಕ್ಸೀಡ್ ಆಗುತ್ತೆ ಅಂತ. ಸೊ ನೆಕ್ಸ್ಟ್ ಆಟಿಟ್ಯೂಡ್ ಟುವರ್ಡ್ಸ್ ಟೈಮ್. ಸೊ ಅಲ್ಲಿ ಕಳೆದು ಹೋದ ಸಮಯ ಮತ್ತೆ ಬರುವುದಿಲ್ಲ. ಈ ಕೃಷ್ಣ ಹೇಳೋದು ಈ ಸಮಯ ಕಳೆದು ಹೋಗುತ್ತದೆ. ಸೊ ಟೈಮ್ ಜೊತೆ ರನ್ ಆಗಿ ಅಂತ. ನೆಕ್ಸ್ಟ್ ಲೀಡರ್ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ ಈಸ್ ಬದಲಾವಣೆ ಜಗದ ನಿಯಮ. ಸೊ ನೆಕ್ಸ್ಟ್ ಆಟಿಟ್ಯೂಡ್ ಟುವರ್ಡ್ಸ್ ಟೀಮ್. ಸೊ ಲೀಡರ್ಶಿಪ್ ಟು ಲೀಡರ್. ಸೊ ಯಾವುದೇ ಆಗಲಿ ಒಂದು ಲೀಡರ್ಶಿಪ್ ಇನಿಷಿಯೇಟ್ ಆದಾಗಲೇ ಅವರ ಲೀಡರ್ಶಿಪ್ Good evening everyone. ನನ್ನ ಹೆಸರು ಅನನ್ಯ. ಬೆಳಗಿಂದ ನಾವು ಪಾಸಿಟಿವಿಟಿ ಅಂಡ್ ಹೌ ಅದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ನೋಡಿದ್ದೀವಿ. ಎಕ್ಸಾಂಪಲ್ ಆಗಿ ನಾವು ಆಕ್ಚುಲಿ RCBನೇ ನೋಡ್ಬೋದು. ನಾವು ಎಷ್ಟೊಂದು ವರ್ಷದಿಂದ ಬಂದು ಕಪ್ ನಮ್ದೇ ತಗೊಂಡೆ ಅಂತ. ಈ ವರ್ಷ ನಮ್ ಕಪ್ ಆಗಿದೆ ಈ ಸತಿ. ಹಂಗೆ ನೋಡಕ್ ಹೋದ್ರೆ ಇಲ್ಲಿ ಫ್ಲಡ್ ಆಗಿದೆ. ಫ್ಲಡ್ ಅಲ್ಲಿ ಎಷ್ಟೊಂದು ಜನ ನೆಗೆಟಿವ್ ಆಗಿ ಫುಲ್ಲಿ ಅವರ ಕಾನ್ಫಿಡೆನ್ಸ್ ನ ಕಳ್ಕೊಂಡಿರ್ತಾರೆ. ಬಟ್ ಅದನ್ನ ಲೈಫ್ ರೀಸ್ಟಾರ್ಟ್ ಮಾಡೋದಕ್ಕೆ ಹೆಂಗೆ ಪಾಸಿಟಿವ್ ನಮ್ಮ ಮೈಂಡ್ ಸೆಟ್ ಇರಬೇಕು ಅನ್ನೋದು ತೋರಿಸಿದ್ದೀವಿ. ಅಂಡ್ ಟೀಮ್ ವರ್ಕ್ ಆಗಿರ್ಲಿ, ಟೀಮ್ ವರ್ಕ್ ಇಂದ ಹೆಂಗೆ ಹಾಕಿದ್ದೀವಿ ನೋಡಿ. ಕಮಿಂಗ್ ಟುಗೆದರ್ ಇಸ್ ದ ಬಿಗಿನಿಂಗ್, ಕೀಪಿಂಗ್ ಟುಗೆದರ್ ಇಸ್ ಅ ಪ್ರೋಸೆಸ್, ವರ್ಕಿಂಗ್ ಟುಗೆದರ್ ಈಸ್ ದ ಸಕ್ಸಸ್ ಅಂತ. ಸೊ ಎವ್ರಿ ಮಾರ್ನಿಂಗ್ ಈಸ್ ಎ ನ್ಯೂ ಬಿಗಿನಿಂಗ್ ಫಾರ್ ಲೈಫ್ ಅಂತ ಅದನ್ನು ಒಂದು ಹೇಳಿದೀವಿ. ಸೊ ಓಕೆ, ಗುಡ್. ನೆಕ್ಸ್ಟ್ yes. Good evening everyone. Today's theme is attitude determines altitude. From morning onwards we are attending this session. We got to know about the 6 points and positive mental attitude, attitude towards team, attitude towards life, and attitude towards time, and personality transformation, and attitude towards work. Positive attitude, we have to have positive attitude. If we think positive, our life will be also positive. And attitude towards team, we have to work together. Positive energy will be there, and we have to communicate with the team in a good way.
So if we are positive, then our team will also respond in a positive way. And attitude towards time. Time is very precious, so we have to work it accordingly, and it is very wisely. And personality transformation. In personality transformation, if we are if we want to grow in our career, we have to change. If we want to change in our attitude, we will change in the personality also. ಇವತ್ತಿನ ಥೀಮ್ ಏನಂದ್ರೆ ಆಟಿಟ್ಯೂಡ್ ಡಿಟರ್ಮೈನ್ಸ್ ದಿ ಆಟಿಟ್ಯೂಡ್. ಸರ್ ನಮಗೆ ಮಾರ್ನಿಂಗ್ ಇಂದನೂ ಪಾಸಿಟಿವ್ ಆಟಿಟ್ಯೂಡ್ ಬಗ್ಗೆ ಡೀಟೇಲ್ಸ್ ಆಗಿ 1 by 1 ಸ್ಟ್ರಕ್ಚರ್ ಟು ಸ್ಟ್ರಕ್ಚರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದರಲ್ಲಿ ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ರಿಲೇಟೆಡ್ ಟು ಟೈಮ್, ಲೈಫ್, ಟೀಮ್ ಬಗ್ಗೆ ಹೇಳಿದ್ದಾರೆ. ಸೊ ಫಸ್ಟ್ ಲೈನ್, ಡೋಂಟ್ ಲಿಮಿಟ್ ದ ಚಾಲೆಂಜ್, ಚಾಲೆಂಜ್ ದ ಲಿಮಿಟ್ಸ್. ಫಸ್ಟ್ KL ರಾಹುಲ್ನ ಎಕ್ಸಾಂಪಲ್ ತೊಗೊಂಡ್ರೆ ಅವ್ನು ಫಸ್ಟ್ ಟೀಮಲ್ಲಿ ಏನು ಆಡ್ತಾ ಇರಲಿಲ್ಲ. ನಾರ್ಮಲಿ ಈ ಟೈಮ್ ನಾವು RCBನಲ್ಲೇ ನೋಡ್ಬೋದು, ಮೀನ್ಸ್ IPL ಟೀಮಲ್ಲಿ ನೋಡ್ಬೋದು ಅವನು ಚೆನ್ನಾಗಿ ಆಡಿರೋದನ್ನು. ನೆಕ್ಸ್ಟ್, ಮ್ಯಾನೇಜ್ ದ ಚಾಲೆಂಜಸ್ಸಲ್ಲಿ ಮೋದಿ ತೊಗೊಂಡ್ರೆ, ಮೋದಿ ನಾರ್ಮಲಿ ಮನ್ ಕಿ ಬಾತ್ ಪ್ರೋಗ್ರಾಮ್ ಮಾಡಿ ಜನರದ್ದು ಏನೇನು ಚಾಲೆಂಜಸ್ ಇದೆ ಅಂತ ಫಸ್ಟು ರೀಸನ್ ಏನಂತ ಕೇಳ್ತಾರೆ. ನೆಕ್ಸ್ಟ್ ಅದನ್ನು ಅವರು ಅದಕ್ಕೆ ಏನು ಲೈಕ್ ಕರೆಕ್ಟಿವ್ ಆ್ಯಕ್ಷನ್ಸ್ ಏನಾದರೂ ಇರ್ಬೋದು ಅದನ್ನು ನೆಕ್ಸ್ಟ್ ಫೈಂಡ್ ಔಟ್ ಮಾಡ್ತಾರೆ. ನೆಕ್ಸ್ಟ್, ಲಿಸನ್ ಫಸ್ಟ್ ಆ್ಯಂಡ್ ಸ್ಪೀಕ್ ಲಾಸ್ಟ್. ನಾರ್ಮಲಿ ಫಸ್ಟ್ ಯಾರಿದೆ ಒಂದು ಪ್ರಾಬ್ಲಮ್ಸ್ ಆಗಿದ್ರು, ಏನಾದರೂ ಕನ್ಸರ್ನ್ ಆಗಿದ್ರು, ಫಸ್ಟ್ ನಾವು ಐಡೆಂಟಿಫಿಕೇಶನ್ ಮಾಡಬೇಕು, ಕೇಳಬೇಕು. ನೆಕ್ಸ್ಟ್ ಅದಕ್ಕೆ ರಿಲೇಟೆಡ್ ಏನಿದೆ ಅದರದ ಒಂದು ಸೊಲ್ಯೂಷನನ್ನು ಕೊಡಬೇಕು. ನೆಕ್ಸ್ಟ್, ಫೈಂಡ್ ಯುವರ್ ಓನ್ ವೇಸ್ ಟು ಫ್ಲೋ. ಲೈಕ್ ಏನಾದರೂ ಒಂದು ರೀಸನ್ಸ್ ಅಥವಾ ಏನಾದರೂ ಒಂದು ವರ್ಕ್ ಮಾಡುವಾಗ ನಮ್ಗೆ ಏನು ಅದ್ರ ಬಗ್ಗೆ ಐಡಿಯಾಸ್ ಇಲ್ಲ ಅಂದಾಗ ಫಸ್ಟ್ ಅದ್ರ ಬಗ್ಗೆ ಥಿಂಕ್ ಮಾಡಿ ನೆಕ್ಸ್ಟ್ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಅದನ್ನ ಒಂದು ಪಾಸಿಟಿವ್ ಆ್ಯಟಿಟ್ಯೂಡಿಂದ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡಬೇಕು. ಅಡ್ಜಸ್ಟ್ ಯುವರ್ ಸೆಲ್ಫ್ ಇನ್ ಎವ್ರಿ ಸಿಚುವೇಶನ್. ಲೈಕ್ ಫಾರ್ಮರ್ನೇ ಕನ್ಸಿಡರ್ ಮಾಡಿದರೆ ಪ್ರತಿ ವರ್ಷ ಮಳೆಯಿಂದಾಗಿ ಏನಾದರೂ ಆದರೂ ಪ್ರಾಬ್ಲಮ್ ಆಗುತ್ತೆ, ಬಟ್ ಅವ್ರು ಯಾವತ್ತೂ ಅವ್ರದ್ದು ಹೋಪ್ ಅನ್ನೋದನ್ನು ಕಳ್ಕೊಳ್ಳಲ್ಲ. ಸೊ ಎವ್ರಿ ಟೈಮ್ ಅವರು ಅದನ್ನು ಟ್ರೈ ಔಟ್ ಮಾಡ್ತಾರೆ. ಸೊ ಫಾರ್ಮರ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್, ಕಾಮ್ನೆಸ್ ಇಸ್ ದ ಕೀ ಟು ಅನ್ಲಾಕ್ ದ ಇನ್ನರ್ ಪೊಟೆನ್ಷಿಯಲ್. ಲೈಕ್ ನಮ್ಮದೇ ಕಂಪ್ನಿನ ಹಿಮಾಲಯನ ಕನ್ಸಿಡರ್ ಮಾಡಿದರೆ ಪ್ರತಿ ವರ್ಷನೂ ಅವರು ಒಂದೊಂದು ರಿಲೇಟೆಡ್ ಹರ್ಬ್ ಆಗಿರಲಿ ಏನಾದ್ರೂ ಅವರು ಅದರೊಂದು ಟ್ರಯಲ್ ಅಂತ ಮಾಡ್ತಾರೆ. ಎವ್ರಿ ಟ್ರಯಲ್ ಪಾಸ್ ಆಗ್ಬೋದು, ಫೇಲ್ ಆಗ್ಬೋದು. ಫೇಲ್ ಆಗಿದೆ ಅಂತ ಅವ್ರು ಯಾವತ್ತೂ ಸ್ಟಾಪ್ ಮಾಡಿಲ್ಲ. ಸೊ ಅವರ ಒಂದು ಕಾಮ್ನೆಸ್ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ. Yes, thank you.